ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತಿನ ಟಾಪಿಕ್ ಏನಂದ್ರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಜಸ್ಟ್ ಟೈಲ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅಂದ್ರೆ 4x7 ಬಾತ್ರೂಮ್ ಸೈಜ್ಗೆ, ಟಾಯ್ಲೆಟ್ ಆರ್ ಬಾತ್ರೂಮ್ ಸೈಜ್ಗೆ ಟೈಲ್ಸ್ ಎಷ್ಟು ಬೇಕಾಗುತ್ತೆ, ಫ್ಲೋರ್ ಟೈಲ್ಸ್ ಎಷ್ಟು ಬೇಕಾಗುತ್ತೆ, ಮತ್ತೆ ವಾಲ್ ಟೈಲ್ಸ್ ಎಷ್ಟು ಬೇಕಾಗುತ್ತೆ ಅಂತ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ನಂಬರ್ ಆಫ್ ಟೈಲ್ಸ್, ನಂಬರ್ ಆಫ್ ಬಾಕ್ಸಸ್. ಇವತ್ತು ನಾವು ಆ ಟೈಲ್ಸನ್ನು ಇನ್ಸ್ಟಾಲ್ ಮಾಡೋಕ್ಕೆ, ಅಂದರೆ ಸೈಟಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಸ್ಯಾಂಡ್ ಬೇಕು, ಮತ್ತು ಲೇಬರ್ ಕಾಸ್ಟ್ ಏನಾಗುತ್ತೆ, ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾರೆ ಲೇಬರ್ಸಸ್ಸು, ಅಂದರೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಟೈಲ್ಸ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತ ಕಂಡು ಹಿಡ್ಕೊಂಡಿದ್ವಿ. ಅಂದರೆ ಈ ಸೈಜ್ ರೂಮ್ ಸೈಜ್ಗೆ 4x7 ಬಾತ್ರೂಮ್ ಸೈಜ್ ಇತ್ತಲ್ಲ, ಸೊ ಇದು ಟೈಲ್ಸ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ ಕಂಡು ಹಿಡ್ಕೊಂಡ್ವಿ. ಇವತ್ತು ನಾವು ಆ ಟೈಲ್ಸ್ ಫಿಟ್ಟಿಂಗ್ಗೆ, ಅಂದರೆ ಟೈಲ್ಸ್ ನಾವು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅದನ್ನು ಫಿಟ್ಟಿಂಗ್ ಮಾಡಬೇಕಲ್ಲ ತೊಗೊಂಡು ಬಂದು. ಸೊ ಅದಕ್ಕೆ ಎಷ್ಟು ಸಿಮೆಂಟು, ಎಷ್ಟು ಸ್ಯಾಂಡು, ಲೇಬರ್ ಕಾಸ್ಟ್ ಏನು, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಇಲ್ಲಿ. ಓಕೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಮ್ಮದು ಟೈಲ್ಸು ಏರಿಯಾ ಕ್ಯಾಲ್ಕುಲೇಷನ್ ಬಂದಿತ್ತು, ಎಷ್ಟು ಅಂತೇಳಿ. ಓಕೆ, ಫ್ಲೋರ್ ಟೈಲ್ಸ್ ಎಷ್ಟು ಬಂದಿತ್ತು, 28 ಸ್ಕ್ವೇರ್ ಫೀಟ್ ಅಂತ ಬಂದಿತ್ತು. ಮತ್ತು ವಾಲ್ ಟೈಲ್ಸ್ ಎಷ್ಟು ಬಂದಿತ್ತು, 136.5 ಸ್ಕ್ವೇರ್ ಫೀಟ್ ಅಂತ ಬಂದಿತ್ತು. ಈಗ ನಾವೇನು ಮಾಡಬೇಕು ಫಸ್ಟ್ ಅಂದರೆ, ಫ್ಲೋರಿಗೆ ಕ್ಯಾಲ್ಕುಲೇಷನ್ ಮಾಡೋಣ. ಫ್ಲೋರ್ ಟೈಲ್ಸ್ ಅಂದರೆ 1x1 ಬರುತ್ತಲ್ಲ, ಇಲ್ಲಿ ಆಗ್ತದೆ ನೋಡಿ, 1 feet by 1 feet ಟೈಲ್ಸ್ ಬರುತ್ತೆ. ಓಕೆ, ಫ್ಲೋರ್ದು ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡೋಣ ಫಸ್ಟ್. ಏನಪ್ಪ, ಫ್ಲೋರ್ ಟೈಲ್ಸ್ ಎಷ್ಟಿದೆ, 28 ಸ್ಕ್ವೇರ್ ಫೀಟ್. 28 ಸ್ಕ್ವೇರ್ ಫೀಟ್ ಅಂತ ಇದೆ. ಸೊ ಈ 28 ಸ್ಕ್ವೇರ್ ಫೀಟ್ನ ಏನೇನು ಬರುತ್ತೆ ಮೆಟೀರಿಯಲ್ಸ್ ಅಂದರೆ, ಸಿಮೆಂಟ್ ಮತ್ತು ಸ್ಯಾಂಡ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸಿಮೆಂಟ್ ಎಷ್ಟು ಬೇಕು? ಓಕೆ, ಫಸ್ಟ್ ಸಿಮೆಂಟ್ ನೋಡಿ, 100 ಸ್ಕ್ವೇರ್ ಫೀಟ್ಗೆ 2 ಬ್ಯಾಗ್ ಸಿಮೆಂಟ್ ಬೇಕು. ಓಕೆ, ಅಂದರೆ 100 kg ಸಿಮೆಂಟ್. ಎಷ್ಟು? 100 ಸ್ಕ್ವೇರ್ ಫೀಟ್ಗೆ. ಇಲ್ಲಿ ನಮ್ದು ಎಷ್ಟು ಸ್ಕ್ವೇರ್ ಫೀಟ್ ಬರ್ತಾ ಇದೆ? 28 ಸ್ಕ್ವೇರ್ ಫೀಟ್ ಬರ್ತಾ ಇದೆ. ಇಂಟು ಅಂದರೆ ನಾವು ಒನ್ ಸ್ಕ್ವೇರ್ ಫೀಟ್ಗೆ 1 kg ಅಂತ ಕನ್ಸಿಡರ್ ಮಾಡ್ಕೊಂಡಂಗೆ ಆಯ್ತಿಲ್ಲ. ಓಕೆನಾ? ಸೊ ಇಲ್ಲಿ ಎಷ್ಟು ಬರುತ್ತೆ ಆಗಿದ್ರೆ ಅಂದರೆ, ಇಲ್ಲಿ ನೋಡಿ, 100 ಸ್ಕ್ವೇರ್ ಫೀಟ್ಗೆ ಅಂದರೆ 100 ಡಿವೈಡೆಡ್ ಬೈ 100 ಈ ಥರ ಮಾಡಿ, ಇಲ್ಲಾಂದರೆ 1 kg ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಡೆಯುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ? 28 kg ಅಂತ ಬಂತು. ಓಕೆ, 28 kg ಸಿಮೆಂಟ್ ಬೇಕು. ಸ್ಯಾಂಡ್ ಎಷ್ಟು ಬೇಕು? ಸ್ಯಾಂಡ್ ನೋಡಿ, ಏರಿಯಾ ಎಷ್ಟಿದೆ? 28 ಸ್ಕ್ವೇರ್ ಫೀಟ್ ಇದೆ. ಇಂಟು ನಾವು 2 ಇಂಚ್ ಥಿಕ್ನೆಸ್ನ ಬೆಡ್ ಹಾಕ್ತಾ ಇದ್ದೀವಿ. ಅಂದರೆ ಬೆಡ್ ಅಂದರೆ 2 ಇಂಚ್ ಥಿಕ್ನೆಸ್ ಸ್ಯಾಂಡ್ ನಾವು ಲೇ ಮಾಡ್ತೀವಿ ಅಲ್ಲಿ. ಓಕೆ, 2 ಇಂಚ್ ಡಿವೈಡೆಡ್ ಬೈ 12, ಯಾಕಂದರೆ ಇದನ್ನು ಫೀಟಿಗೆ ಕನ್ವರ್ಟ್ ಮಾಡಬೇಕು. ಆವಾಗ ನಮಗೆ CFTಯಲ್ಲಿ ಸಿಗುತ್ತೆ ವ್ಯಾಲ್ಯೂ. ಎಷ್ಟಾಗುತ್ತೆ ನೋಡಿ ವ್ಯಾಲ್ಯೂ? 2 ಡಿವೈಡ್ ಬೈ 12. ಓಕೆ, ಅಂದರೆ ಇದು ಫೀಟಿಗೆ ಕನ್ವರ್ಟ್ ಮಾಡಿ ಇಂಟು 28 ಮಾಡಿ, ಎಷ್ಟು CFT ಅಂತ ಬರುತ್ತೆ ನೋಡಿ? 4.6 CFT. ಮುಗೀತು, ಇದು ಫ್ಲೋರ್ ಟೈಲ್ಸ್ ಮುಗೀತು. 28 kg ಸಿಮೆಂಟು, 4.6 CFT ಸ್ಯಾಂಡ್. ಅಂದರೆ 4.6 CFT ಅಂದರೆ 5 CFT ತಗೊಳ್ಳಿ, ನಿಯರ್ಲಿ 5 CFT ಸ್ಯಾಂಡು. ಈಗ ವಾಲ್ ಟೈಲ್ಸ್. ವಾಲ್ ಟೈಲ್ಸ್ ಎಷ್ಟಿದೆ? 136.5 ಸ್ಕ್ವೇರ್ ಫೀಟ್ ಅಂತ ಇದೆ ನೋಡಿ. ಅಡೆಸಿವ್ ಬರೋದು ಇಲ್ಲಿ ಬರ್ತೀನಿ. ಸಿಮೆಂಟ್ ಅಡೆಸಿವ್ ಫಾರ್ ಟೈಲ್ಸ್ ಅಂದರೆ ಸಿಮೆಂಟ್ ಅಡೆಸಿವ್ ಫಾರ್ ಟೈಲ್ಸ್. ಓಕೆ ನೋಡಿ, ನಾವು ಕೆಳಗಡೆ ಫ್ಲೋರ್ ಟೈಲ್ಸು ನಾವು ನಾರ್ಮಲ್ ಸಿಮೆಂಟ್ ಹಾಕಿದರೆ ಓಕೆ, ಬಟ್ ವಾಲ್ ಟೈಲ್ಸಿಗೆ ಮಾತ್ರ ನಾವು ಬೆಸ್ಟ್ ಅಡೆಸಿವ್, ಅಂದರೆ ಒಳ್ಳೆಯ ಒಂದು ಏನಂತೀವಿ ನಾವು, ಬಾಂಡಿಂಗ್ ಇರೋವಂಥದ್ದು ನಾವು ಸಿಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದು ಯಾವುದು ಅಂದರೆ, ನಾನು ಜಾಸ್ತಿ ಸೈಟಲ್ಲಿ ಯೂಸ್ ಮಾಡ್ತಿರೋದು ಇಲ್ಲಿ ಬರುತ್ತಲ್ಲ, ಪಿಕ್ ತೋರಿಸ್ತಿದ್ದು ನೋಡಿ, ಸೈಡಲ್ಲಿ ಪಿಡಿಲೈಟ್ ಕಂಪ್ನಿಯವ್ರದ್ದು ರೋಫ್ ಅಂತ ಬರುತ್ತೆ, ವಾಲ್ ಟೈಲ್ಸ್. ಓಕೆ, ಅವರಲ್ಲಿ ಫ್ಲೋರ್ ಟೈಲ್ಸು ಸಿಗುತ್ತೆ. ಸೊ ವಾಲ್ ಟೈಲ್ಸ್ ನಾನು ಇದನ್ನೇ ಯೂಸ್ ಮಾಡೋದು ಸೈಟಲ್ಲಿ. ಓಕೆ, ಇದು ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಮತ್ತು ಗ್ರಿಪ್ಪಿಂಗು ಚೆನ್ನಾಗಿರುತ್ತೆ. ಸೊ ಇದು 20 kg ಪ್ಯಾಕ್ ಬರುತ್ತೆ.
ನೋಡಿ ಅದು ಎಷ್ಟು ಕ್ವಾಂಟಿಟಿ ಕವರೇಜ್ ಮಾಡುತ್ತೆ ಅದೆಲ್ಲ ಹೇಳ್ತೀನಿ ನೋಡಿ. ಸೊ ಅದು ನೋಡಿ 20 kg ಬ್ಯಾಗ್ ಸಿಮೆಂಟ್ ಅಡೆಸಿವ್ ಫಾರ್ ಟೈಲ್ಸ್ 20 kg ಬ್ಯಾಗ್ 20 kg ಬ್ಯಾಗ್ 55ರಿಂದ 70 ಸ್ಕ್ವೇರ್ ಫೀಟ್ 70 ಸ್ಕ್ವೇರ್ ಫೀಟ್ ಕವರ್ ಮಾಡುತ್ತೆ ಏರಿಯಾನ. ಓಕೆ, ಒಂದು 20 kg ಬ್ಯಾಗು 55ರಿಂದ 70 ಸ್ಕ್ವೇರ್ ಫೀಟ್ ಏರಿಯಾನ ಕವರೇಜ್ ಮಾಡುತ್ತೆ. ಹಾಗಿದ್ರೆ ಇಲ್ಲಿ ಎಷ್ಟು ಬೇಕಾಗುತ್ತೆ ನೋಡಿ, 136.5 ಡಿವೈಡೆಡ್ ಬೈ ಎಷ್ಟಿದೆ, ಒಂದು ಬ್ಯಾಗು ನಮಗೆ ಕವರೇಜ್ ಎಷ್ಟಿದೆ 55-70 ಅಂದರೆ ನಾವೊಂದು 60 ತೊಗೊಳ್ಳೋಣ, ಇಲ್ಲ 60-65 ತೊಗೊಳ್ಳೋಣ. ಓಕೆ, 65 ಕವರೇಜ್ ಅಂತ ತಿಳ್ಕೊಳ್ಳಿ. 2.1 ಬ್ಯಾಗ್ ಅಂತ ಬಂತು. ಓಕೆ, ಇದು ಜಸ್ಟ್ ಸಿಮೆಂಟ್ ಪೇಸ್ಟ್ ಇರುತ್ತೆ, ವಾಲ್ ಟೈಲ್ಸಿಗೆ ಸಿಮೆಂಟ್ ಪೇಸ್ಟ್ ಇರುತ್ತೆ. ಸೊ ಈಗ ನಮ್ಮದು ಸಿಮೆಂಟು ಸ್ಯಾಂಡು ಕ್ಯಾಲ್ಕುಲೇಷನ್ ಮುಗೀತು. ಈಗ ಲೇಬರ್ ಕಾಸ್ಟ್ ಮಾಡಬೇಕಲ್ಲ. ಲೇಬರ್ ಕಾಸ್ಟ್ ಮಾಡಿ ಯಾವ ಥರ ಅಂದರೆ 28 + 136 ಇವೆರಡನ್ನೇ ಆ್ಯಡ್ ಮಾಡಬೇಕು. ಇವೆರಡನ್ನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನಮಗೆ 164 ಆಯಿತು. 164.5 ಅದನ್ನು ರೌಂಡ್ ಫಿಗರ್ ಮಾಡಿ 165 ಸ್ಕ್ವೇರ್ ಫೀಟ್. ಕೆಲವೊಂದು ಕಡೆ ವಾಲ್ ಟೈಲ್ಸ್ದು ರೇಟು ಲೇಬರ್ ಕಾಸ್ಟ್ ಬೇರೆ ಇರುತ್ತೆ, ಫ್ಲೋರ್ ಟೈಲ್ಸು ಬೇರೆ ಇರುತ್ತೆ. ಇದು ಎಷ್ಟಿರುತ್ತಪ್ಪ ಅಂದರೆ ಇದೊಂದು 15 ರೂಪಾಯಿ ಇದ್ದರೆ ಇದೊಂದು 17 ರೂಪಾಯಿ ಇರುತ್ತೆ. ಸೊ ನಾವು ಎರಡರದ್ದು ಎವ್ರೇಜ್ ತೊಗೊಳ್ಳೋಣ, 16 ರೂಪಾಯಿ ತೊಗೊಳ್ಳೋಣ. ಓಕೆ, 16 ರೂಪೀಸ್ ಅಂತ ತೊಗೊಳ್ಳೋಣ ಇವೆರಡರದ್ದು ಎವ್ರೇಜ್. ಎಷ್ಟು ಬಂತು ನಮ್ಮದು ಲೇಬರ್ ಕಾಸ್ಟ್ ಟೋಟಲ್ ಎಷ್ಟಿದೆ, ಏರಿಯಾ ಎಷ್ಟಿದೆ 165 ಇದೆ ಇಂಟು ಇಲ್ಲಿ ಎಷ್ಟು ನಾವು ಚಾರ್ಜ್ ಮಾಡ್ತಾ ಇದ್ದಾರೆ ಅವರು 1 ಸ್ಕ್ವೇರ್ ಫೀಟ್ಗೆ. ಫ್ಲೋರ್ ಟೈಲ್ಸ್ಗೆ 15 ರೂಪಾಯಿ, ವಾಲ್ ಟೈಲ್ಸ್ಗೆ 17 ರೂಪಾಯಿ ಇದೆ. ಸೊ ನಾವು 16 ರೂಪಾಯಿ ಅಂತ ತೊಗೊಳ್ಳೋಣ. ಸೊ ಎಷ್ಟಾಯಿತು 2640 ರೂಪೀಸ್ ಆಯಿತು. 2640 ರೂಪೀಸು ಲೇಬರ್ ಕಾಸ್ಟ್ ಆಯಿತು. ಇದು 2.1 ಬ್ಯಾಗ್ ಅಂದರೆ ಅರೌಂಡ್ ಇದೊಂದು 800 ರೂಪೀಸ್ ಅಂತ ಇಟ್ಕೊಳ್ಳಿ. 8 × 900 ರೂಪೀಸ್. ಓಕೆ, ಇದು ಮತ್ತು ಇದೊಂದು 30 kg ಸಿಮೆಂಟ್ ಅಂದರೆ ಇದು 30 kg ಸಿಮೆಂಟ್ ಅಂದರೆ ಈ ಸಿಮೆಂಟ್ ಇಲ್ಲಿ ಬರೀತೀನಿ ನೋಡಿ. 30 kg ಸಿಮೆಂಟ್ ಎಷ್ಟಾಗ್ಬೋದು, ಒಂದು 50 kg ಡಿವೈಡ್ ಬೈ 50 kg ಬ್ಯಾಗ್ ಬರುತ್ತೆ. ಓಕೆ, 7 ರೂಪಾಯಿ ಪರ್ kg ಹಿಡ್ಕೊಂಡ್ರೆ 210 ರೂಪಾಯಿ ಇದು ಆಗುತ್ತೆ. ಸ್ಯಾಂಡು ಒಂದು ಲಂಸಮ್ ಆಗಿ ಇಟ್ಕೊಳ್ಳಿ ಆಯಿತಾ. ಒಂದು ಎಷ್ಟು 5 CFT ಬರ್ತಾ ಇದೆ ಇಲ್ಲಿ. 100 CFTಗೆ 5000 ರೂಪೀಸ್ ತೊಗೋತಾರೆ. ಸೊ 10 CFTಗೆ ಎಷ್ಟಾಯಿತು 500 ರೂಪೀಸ್ ಆಯಿತು. ಸೊ ನಾವು ಇದೊಂದು 250 ರೂಪೀಸ್ ಇಟ್ಕೊಳ್ಳೋಣ. 250. ಓಕೆ, 210 + 250 900 2640 ಇಷ್ಟನ್ನು ಆ್ಯಡ್ ಮಾಡಿ ಎಷ್ಟಾಗುತ್ತೆ ನೋಡಿ. 210 + 250 + 900 + 2640 4000 ರೂಪೀಸ್ ಆಯಿತು ಟೋಟಲ್. ಎಷ್ಟು 4000 ರೂಪೀಸ್ ಕಾಸ್ಟ್ ಆಯಿತು. ಕಾಸ್ಟ್ ವಿತ್ ಮೆಟೀರಿಯಲ್ಸ್. ಓಕೆ, ಇದು ಕಾಸ್ಟು ಲೇಬರ್ದು ಮತ್ತು ಮೆಟೀರಿಯಲ್ ಎರಡು ಇದೆ ಈ ಬಾತ್ರೂಮ್ ಸೈಜ್ಗೆ. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಅಲ್ಲಿ ನಾನು ಹೇಳ್ಕೊಡ್ತೇನೆ. ಓಕೆ ಓಕೆ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಫಿಟ್ಟಿಂಗ್ ಕ್ಯಾಲ್ಕುಲೇಷನ್ ಹೇಳಿದ್ದೀನಿ. ಟೈಲ್ಸ್ದು ಇದರಲ್ಲಿ ಇನ್ಕ್ಲೂಡ್ ಇಲ್ಲ. ಓಕೆ, ಟೈಲ್ಸ್ ಪ್ರೈಸು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅಂದರೆ ಕಸ್ಟಮರ್ ಯಾವ ಥರ ಚಾಯ್ಸು, ಈ ಗ್ಲಾಸಿ ತೊಗೊಳ್ತಾರೋ, ಮ್ಯಾಟ್ ತೊಗೊಳ್ತಾರೋ, ಗ್ರಿಪ್ ಇದ್ದು ತೊಗೊಳ್ತಾರೋ, ಅದ್ರ ಮೇಲೆ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಸೊ ನಾನು ಇದ್ರದ್ದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದ್ರದ್ದು ನಾನು ಒಂದೆಲ್ಲನೂ ಪ್ರೈಸ್ ಡೀಟೇಲಿಂಗ್ಸ್ ತೊಗೊಂಡು ಬರ್ತೀನಿ. ಓಕೆ, ಟೈಲ್ಸ್ದು ಒಂದು ರಫ್ ಆಗಿ ಹೇಳ್ತೇನೆ. ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.